ನಮಗೆ ನಮ್ಮ ಅರ್ನಿಂಗ್ ಕೆಪಾಸಿಟಿ ಎಷ್ಟು, ನಾವು ರೀಪೇಮೆಂಟ್ ಮಾಡುವಂತ ಕೆಪಾಸಿಟಿ ಎಷ್ಟು, ಅದು ನಾವು ನೋಡಿಕೊಂಡು ನಾವು ಸಾಲವನ್ನ ಪಡಿಬೇಕು. ಬಡ್ಡಿ ಜಾಸ್ತಿ ಇರಬಾರ್ದು. ಅದಕ್ಕೆ ಕೋಆಪರೇಟಿವ್ ಸೊಸೈಟಿಯೋ ಕೋಆಪರೇಟಿವ್ ಬ್ಯಾಂಕೋ ಇಲ್ಲೇ ಸಾಲ ತೆಗಿಬೇಕು. ಇಲ್ಲಿಗಲ್ ವೇ ಅಲ್ಲಿ ಲೋನ್ ರಿಕವರಿ ಮಾಡುದು, RBI ಗೈಡ್ಲೈನ್ಸ್ ಎಲ್ಲ ಫಾಲೋ ಮಾಡದೇ ಇರೋದು, ಸೆಕ್ಯೂರಿಟಿ ಆಗಿಡ್ಲಿಕ್ಕೆ ಕೊಲಾಟ್ರಲ್ ಆಗಿಡ್ಲಿಕ್ಕೆ ಅವರಿಗೆಲ್ಲ ಸ್ವಲ್ಪ ಡಾಕ್ಯುಮೆಂಟ್ಸ್ ಎಲ್ಲ ಇರಲ್ಲ. ಬ್ಯಾಂಕಿಗೆಲ್ಲ ಹೋದ್ರೆ ಸುಮಾರು ಡಾಕ್ಯುಮೆಂಟ್ಸ್ ಅದೆಲ್ಲ ತೋರಿಸಬೇಕಾಗುತ್ತೆ. ಕೆಲವೊಂದು ಡಾಕ್ಯುಮೆಂಟ್ಸ್ ಇರಲ್ಲ ಕೆಲವು ಮನೆಗೆಲ್ಲ. ಬಡವರಿಗೆಲ್ಲ ತುಂಬಾ ನಾಲೆಡ್ಜ್ ಎಲ್ಲ ಕೊಡ್ಬೇಕು. ಅದೇ ತರನೇ ಗವರ್ಮೆಂಟ್ ಅವರು ಕೂಡ ಇದಕ್ಕೊಂದು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳ್ಬೇಕು. ಎಲ್ರಿಗೂ ನಮಸ್ಕಾರ. ನಾನು ಪ್ರಜ್ವಲ್ ಬಲ್ಲೆ, ರಿತಮ್ ಕನ್ನಡಕ್ಕೆ ಸ್ವಾಗತ. ರಾಜ್ಯದಾದ್ಯಂತ ಮೈಕ್ರೋ ಫೈನಾನ್ಸ್ ದಂಧೆಯಿಂದ ಹಲವಾರು ಜೀವಗಳು ಬಲಿಯಾಗ್ತಾ ಇದೆ. ಈ ಬಗ್ಗೆ ಸರ್ಕಾರ ಯಾವುದೇ ಕ್ರಮ ಕೈಗೊಂಡ್ರು ಕೂಡ ಈ ಬಡ್ಡಿ ದಂಧೆ ನಿಲ್ತಾ ಇಲ್ಲ. ಇದಕ್ಕೆ ಕಡಿವಾಣ ಹಾಕುವವರು ಯಾರು, ಈ ಮೀಟರ್ ಬಡ್ಡಿ ದಂಧೆ ಯಾವೆಲ್ಲ ರೀತಿ ಕಾರ್ಯಾಚರಿಸ್ತದಂತ ನಾವು ಜನರ ಬಳಿಗೆ ಹೋಗಿ ಅವರ ಅಭಿಪ್ರಾಯಗಳನ್ನ ನಾವು ತಿಳ್ಕೊಂಡು ಬರೋಣ ಬನ್ನಿ. ಸರ್, ರಾಜ್ಯದಾದ್ಯಂತ ಮೈಕ್ರೋ ಫೈನಾನ್ಸ್ ಕಾಟದಿಂದ ಹಲವು ಜೀವಗಳೆಲ್ಲ ಬಲಿಯಾಗ್ತಾ ಇದೆ. ಇದನ್ನ ನೋಡೋ ನಿಮ್ಗೆ ಏನಂತ ಅನಿಸ್ತದೆ ಸರ್? ಆಕ್ಚುಲಿ ಬೇಜಾರಾಗ್ತದೆ. ಆದ್ರೆ ಮೈಕ್ರೋ ಫೈನಾನ್ಸ್ ಆ ಲೋನ್ ಮಾಡುವಾಗ ಆ ಮಾಡುವವರು ಅವ್ರಿಗೆ ರೀಪೇಮೆಂಟ್ ಮಾಡುವಂತ ಕೆಪಾಸಿಟಿ ಉಂಟಾ ಇಲ್ವ ಅಂತ ನೋಡ್ಕೊಳ್ಬೇಕು ಅವ್ರು. ಈಗ ಯಾರನ್ನೋ ನಾವು ದೂಷಿಸಿರೋ ಏನೋ ಪ್ರಯೋಜನ ಇಲ್ಲ. ಈಗ ನಮಗೆ ನಮ್ಮ ಅರ್ನಿಂಗ್ ಕೆಪಾಸಿಟಿ ಎಷ್ಟು, ನಾವು ರೀಪೇಮೆಂಟ್ ಮಾಡುವಂತ ಕೆಪಾಸಿಟಿ ಎಷ್ಟು, ಅದು ನಾವು ನೋಡ್ಕೊಂಡು ನಾವು ಸಾಲವನ್ನ ಪಡಿಬೇಕು. ಕೆಲವು ಸರಿ ಏನಾಗ್ತದೆ, ಅವರು ಅವಿದ್ಯಾವಂತರಾಗಿರ್ತಾರೆ, ಯಾರೋ ಲೋನ್ ಕೊಡ್ತೆ ಅಂತ ಹೇಳ್ತಾರೆ. ಅಂತ ಸಂದರ್ಭದಲ್ಲಿ ಲೋನ್ ಅನ್ನ ತಗೊಳ್ತಾರೆ, ಅವರಿಗೆ ವಾಪಸ್ ಕಟ್ಲಿಕ್ಕೆ ಆಗುದಿಲ್ಲ. ಆವಾಗ ಅವರು ಬಂದು ಅವರಿಗೆ ಏನಾದ್ರು ಉಪದ್ರ ಕೊಡ್ತಾರೆ. ಆವಾಗ ಅವ್ರಿಗೆ ಮರ್ಯಾದೆಗೋಸ್ಕರ ಅವ್ರ ಜೀವನ ತೆಗೆದುಕೊಳ್ತಾರೆ. ತುಂಬಾ ದುಃಖ ಆಗ್ತದೆ. ಯಾಕೆಂದ್ರೆ ಈ ಸಾಲ ಎಲ್ಲ ತಗೊಳ್ಳೋರು ಸ್ವಲ್ಪ ಅವ್ರದ್ದು ಫಿನಾನ್ಷಿಯಲ್ ಸ್ಟೇಟಸ್ ಎಲ್ಲ ಸರಿ ಇರೋದಿಲ್ಲ. ಬಟ್ ಅವರಿಗೆ ಒಂದು ಹಣದ ಅಗತ್ಯ ಇರ್ತದೆ. ಸೊ ಹಾಗೆ ಅವರು ಯಾವುದೋ ಒಂದು ಇನ್ಫಾರ್ಮಲ್ ಅಥವಾ ಅನ್ಅಫಿಷಿಯಲ್ ಸೋರ್ಸಸ್ ಇಂದ ಅವರು ಲೋನ್ ಎಲ್ಲ ಬಾರೋ ಮಾಡ್ತಾರೆ. ಬಟ್ ಈ ಮೈಕ್ರೋ ಫೈನಾನ್ಸ್ ಅವರು ಏನಿದ್ದಾರಲ್ಲ, ಅವರೆಲ್ಲ ಈ ಇಲ್ಲಿಗಲ್ ವೇ ಅಲ್ಲಿ ಲೋನ್ ರಿಕವರಿ ಮಾಡುದು, RBI ಗೈಡ್ಲೈನ್ಸ್ ಎಲ್ಲ ಫಾಲೋ ಮಾಡದೇ ಇರೋದು, ಇದೆಲ್ಲ ಸ್ವಲ್ಪ ಅದೆಲ್ಲ ಅಂದ್ರೆ ಲೀಗಲ್ ಅಲ್ಲ. ವಿತೌಟ್ ಡಾಕ್ಯುಮೆಂಟ್ಸ್ ಅವ್ರು ಡೈರೆಕ್ಟ್ ಆಗಿ ಮಾಡ್ತಿರೋದಲ್ಲ. ಈಗ ಸರ್ಟೈನ್ ಅಮೌಂಟ್ ತಗೊಂಡ್ರೆ ಪರ್ಸೆಂಟೇಜ್ ಅಷ್ಟೇ. ಆದ್ರೆ ಡಾಕ್ಯುಮೆಂಟ್ಸ್ ಏನು ಇಲ್ಲದೆ ಅವ್ರು ಹೇಗೆ ಕೊಡಕ್ಕಾಗುತ್ತೆ? ಅಂದ್ರೆ ಅವರಿಗೆ ದುಡ್ಡು ಬೇಕಾದ್ರೆ ಅವ್ರು ಮಾಡೇ ಮಾಡ್ತಾರೆ. ಅಂದ್ರೆ ಬ್ಯಾಂಕಿಗೆಲ್ಲ ಹೋದ್ರೆ ಸುಮಾರು ಡಾಕ್ಯುಮೆಂಟ್ಸ್ ಅದೆಲ್ಲ ತೋರಿಸಬೇಕಾಗುತ್ತೆ. ಕೆಲವೊಂದು ಡಾಕ್ಯುಮೆಂಟ್ಸ್ ಇರಲ್ಲ ಕೆಲವು ಮನೆಗೆಲ್ಲ. ಅವಾಗ ಅವ್ರು ಏನ್ ಮಾಡ್ತಾರೆ, ಅವಾಗ ಈ ತರ ಇಲ್ಲಿಗಲ್ ಇದಕ್ಕೆ ಅವರು ಹೋಗ್ಬೇಕಾಗುತ್ತೆ. ಹಾಗಾಗಿ ಇದಕ್ಕೊಂದು ಕಟ್ಟುನಿಟ್ಟಿನ ಕ್ರಮವನ್ನು ಸರ್ಕಾರ ತಕೊಂಡ್ರೆ ಒಳ್ಳೇದು. ಅಂದ್ರೆ ಒಂದೇ ಬಡ್ಡಿ ಜಾಸ್ತಿ ಇರಬಾರ್ದು. ಅದಕ್ಕೆ ಕೋಆಪರೇಟಿವ್ ಸೊಸೈಟಿಯೋ ಕೋಆಪರೇಟಿವ್ ಬ್ಯಾಂಕೋ ಇಲ್ಲೇ ಸಾಲ ತೆಗಿಬೇಕು. ಸರ್, ಇದಕ್ಕೆ ಸರ್ಕಾರ ಕಡಿವಾಣ ಹಾಕಿದೆ ಅಂತ ಹೇಳಿದೆ. ಕಡಿವಾಣ ಹಾಕಿದ್ರು ಕೂಡ ಇದು ನಡೀತಾ ಇದೆ. ಇದನ್ನೆಲ್ಲ ನೋಡುವಾಗ ನಿಮ್ಗೆ ಏನಂತ ಅನಿಸ್ತದೆ? ಕಡಿವಾಣ ಹಾಕಿದೆ, ಅದು ರೂಲ್ಸ್ ಅಲ್ಲಿ ಇರ್ಬೋದು. ಆದ್ರೆ ಗ್ರೌಂಡ್ ಲೆವೆಲ್ ಅಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಇವಾಗಲೂ ಈಗ ಬಡ್ಡಿಯಲ್ಲಿ ಎಲ್ಲ ಮನೆಯಲ್ಲಿ ಬಂದು ಬಡ್ಡಿ ಮೇಲೆ ಎಕ್ಸ್ಟ್ರಾ ಜಾಸ್ತಿ ಬಡ್ಡಿ ಮೇಲೆ ಲೋನ್ ಕೊಡ್ತಾರೆ, ತಕೊಂಡು ಹೋಗ್ತಾರೆ, ವೀಕ್ಲಿ ಕಲೆಕ್ಷನ್ ಮಾಡ್ತಾರೆ. ಆದ್ರೆ ಗೌರ್ಮೆಂಟ್ ಗಮನಕ್ಕೆ ಬರುವುದಿಲ್ಲ, ಯಾರು ಕಂಪ್ಲೇಂಟ್ ಮಾಡುವವರಿಲ್ಲ. ಯಾಕಂದ್ರೆ ಇಲ್ಲಿ ಅಗತ್ಯ ಇದೆ, ಹಣ ಅಗತ್ಯ ಇದೆ, ತಗೊಳ್ತಾರೆ, ವಾರ ರೀಪೇಮೆಂಟ್ ಮಾಡ್ತಾರೆ. ಬಡ್ಡಿ ಜಾಸ್ತಿ, ಅದು ಯಾರಿಗೂ ಗೊತ್ತಾಗುವುದಿಲ್ಲ, ಯಾರು ಹೇಳುವುದೂ ಇಲ್ಲ. ಆದ್ರಿಂದ ಆ ಗ್ರಾಮದಲ್ಲಿ, ಆ ಹಳ್ಳಿಯಲ್ಲಿ ಯಾರಾದ್ರೂ ಎಜುಕೇಟೆಡ್ ಅಥವಾ ಗೌರ್ಮೆಂಟ್ ಸಂಬಂಧಪಟ್ಟವರು ಅದನ್ನ ಕಂಟ್ರೋಲ್ ಮಾಡ್ಬೇಕಾಗ್ತದೆ. ಇಲ್ಲಿ ಇದೇ ರೀತಿಯಲ್ಲಿ ಏನೇನೆಲ್ಲ ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಈ ಜಾಸ್ತಿ ಬಡ್ಡಿ ಆದ್ರೂ ಒಡ್ಡಿಲ್ಲ ಅದನ್ನ ಸಾಲ ತಕೊಳ್ತಾರೆ. ವಾಪಸ್ ಕಟ್ಟುವಾಗ ಕಟ್ಲಿಕ್ಕೆ ಆಗುದಿಲ್ಲ. ಈ ರೀತಿಯಾಗಿ ಸುಸೈಡ್ ಮಾಡ್ಕೊಂಡು ಅವ್ರ ಜೀವನವನ್ನ ಅಂತ್ಯ ಮಾಡ್ಕೊಳ್ತಾರೆ. ಇದಕ್ಕೆ ಅರಿವು ಮೂಡಿಸ್ಬೇಕಾಗ್ತದೆ. ಅಂದ್ರೆ ಯಾಕಂದ್ರೆ ಬಡವರಿಗೆ ಬ್ಯಾಂಕಿನಲ್ಲೆಲ್ಲ ಸೊಸೈಟಿಯಲ್ಲಿ ಆಗಿರ್ಬೋದು ಬೇರೆ ಬೇರೆ ದಾಖಲೆಗಳನ್ನ ಕೇಳ್ತಾರೆ. ಆ ದಾಖಲೆ ಅವ್ರ ಹತ್ರ ಇರುವುದಿಲ್ಲ. ಹಾಗಾಗಿ ಅಲ್ಲಿ ಅವ್ರಿಗೆ ಸಾಲ ಸಿಗುವುದಿಲ್ಲ. ಹಾಗಾಗಿ ನೀವು ಜಾಸ್ತಿ ತಗೊಳ್ಬಾರ್ದು. ನಮ್ಗೆ ಎಷ್ಟು ಕಟ್ಲಿಕ್ಕೆ ಆಗ್ತದೆ ಅಷ್ಟನ್ನು ಮಾತ್ರ ತಕೊಳ್ಬೇಕು. ಈಗ ಒಂದು 25,000 50,000 ತಕೊಂಡ್ರೆ ನಮ್ಮ ಇನ್ಕಮ್ ಎಷ್ಟಿದೆ ಅಂತ ನೋಡ್ಕೊಂಡು ಅಷ್ಟನ್ನ ತಕೊಳ್ಬೇಕು. ಜಾಸ್ತಿ ತಕೊಂಡು ಇವರು ಬೇರೆ ಬೇರೆ ಮೋಜು ಮಸ್ತಿಯಲ್ಲೆಲ್ಲ ಅವ್ರನ್ನ ಖರ್ಚು ಮಾಡ್ಕೊಂಡ್ರೆ ವಾಪಸ್ ಕಟ್ಟುವಾಗ ಭಾರಿ ಕಷ್ಟ ಆಗ್ತದೆ. ಆದ್ರಿಂದ ಗೌರ್ಮೆಂಟು ಅದಕ್ಕೆ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನೆಲ್ಲ ಮಾಡ್ಕೊಂಡು ಜನರಿಗೆ ಎಲ್ಲರಿಗೂ ಜಾಸ್ತಿ ಬಡ್ಡಿ ಹೋಗ್ಬೇಡಿ, ನೀವು ಗೌರ್ಮೆಂಟ್ ಸರ್ಕಾರಿ ಸಂಸ್ಥೆಯಲ್ಲೇ ನೀವು ಸಾಲ ತೆಗೀರಿ, ಅದು ರೀಪೇಮೆಂಟ್ ಕಡಿಮೆ ಬಡ್ಡಿ ಇರ್ತದೆ, ಇನ್ಸ್ಟಾಲ್ಮೆಂಟ್ ತುಂಬಾ ಇರ್ತದೆ. ಈ ರೀತಿ ಅವೇರ್ನೆಸ್ ಅನ್ನ ಸರ್ಕಾರ ಕೊಡ್ಬೇಕಾಗ್ತದೆ. ಬಡವರಿಗೆಲ್ಲ ತುಂಬಾ ನಾಲೆಡ್ಜ್ ಎಲ್ಲ ಕೊಡ್ಬೇಕು. ಅದೇ ತರನೇ ಗವರ್ಮೆಂಟ್ ಅವರು ಕೂಡ ಇದಕ್ಕೊಂದು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳ್ಬೇಕು. ಇದನ್ನು ನಿಲ್ಲಿಸುವ ಹಾಗೆ ಮಾಡ್ಬೇಕು. ಕೇಳಿದ್ರಲ್ಲ ವೀಕ್ಷಕರ, ಜನರ ಅಭಿಪ್ರಾಯ. ಈ ಮೈಕ್ರೋ ಫೈನಾನ್ಸ್ ದಂಧೆಯಿಂದ ಅದೆಷ್ಟೋ ಜೀವಗಳು ಬಲಿಯಾಗ್ತಾ ಇದೆ. ಅದಷ್ಟೇ ಅಲ್ಲದೆ ಹೆಚ್ಚಿನ ಜನರು ಹೇಳುವ ಪ್ರಕಾರ ಇದರ ಬಗ್ಗೆ ಜನರಿಗೆ ಅರಿವು ಕಡಿಮೆ ಇದೆ. ಇದರ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯವನ್ನು ನಾವು ಮಾಡಬೇಕೆಂಬುದೇ ಈ ರಿತಮ್ ಕನ್ನಡದ ಆಶಯ. ಇದಾಗಿತ್ತು ಇವತ್ತಿನ ಜನಧ್ವನಿ. ಮುಂದಿನ ಜನಧ್ವನಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.